ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ರತಿಬಿಂಬ. ಇವತ್ತು ನಾವು ಕುಂದಾಪುರ ಶೈಲಿಯಲ್ಲಿ ಬಂಗಡೆ ಮೀನಿನ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು 7ರಿಂದ 8 ಬಂಗಡೆ ಮೀನನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆಗೆ ಹಾಕಲಿಕ್ಕೆ 1 ಟೊಮ್ಯಾಟೊ, 1 ಮೆಣಸು ಹಾಗೂ 1 ಇಂಚು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆಗೆ ಒಂದು ಪ್ಯಾನ್ನಲ್ಲಿ 10ರಿಂದ 12 ಬ್ಯಾಡ್ಗೆ ಮೆಣಸನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಕ್ರಿಸ್ಪ್ ಆಗೋ ತನಕ ಹುರ್ಕೋಬೇಕು. ಮತ್ತೆ ಅದೇ ಪ್ಯಾನ್ನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ, 1 ಸ್ಪೂನ್ ಅಷ್ಟು ಜೀರಿಗೆ, 1/4 ಸ್ಪೂನ್ ಅಷ್ಟು ಸಾಸಿವೆ, 1/4 ಸ್ಪೂನ್ ಅಷ್ಟು ಓಂ ಕಾಳು ಹಾಗೂ 1/2 ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒಂದು ಘಮ ಬರುವಷ್ಟು ರೋಸ್ಟ್ ಮಾಡ್ಕೊಳ್ಳಿ. ಇದನ್ನು ತೆಗೆದಿಟ್ಕೊಂಡು ನಾನು ಅದೇ ಪ್ಯಾನ್ನಲ್ಲಿ 1 ಈರುಳ್ಳಿ ಹಾಗೂ 8ರಿಂದ 10 ಬೆಳ್ಳುಳ್ಳಿ ಎಸಳನ್ನು ಹಾಕಿ ರೋಸ್ಟ್ ಮಾಡ್ಕೋತೀನಿ. ಈರುಳ್ಳಿ ಲೈಟ್ ಆಗಿ ಕಲರ್ ಚೇಂಜ್ ಆದ ನಂತರ 2 ಮುಷ್ಟಿಯಷ್ಟು ಕಾಯಿ ತುರಿ ಹಾಗೆ 1/2 ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಲೈಟ್ ಆಗಿ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ನಾವು ಹುರಿದಿಟ್ಕೊಂಡಿರುವಂತಹ ಪದಾರ್ಥಗಳನ್ನೆಲ್ಲ ತಣಿಯೋದಕ್ಕೆ ಬಿಡಬೇಕು. ಹುರಿದಿಟ್ಕೊಂಡಿರುವಂತಹ ಪದಾರ್ಥ ತಣ್ಣಗಾದ್ಮೇಲೆ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬೇಕಾದಷ್ಟು ನೀರು ಹಾಕಿ ರುಬ್ಕೋಬೇಕು. ನೀವು ಮಿಕ್ಸಿಯಲ್ಲೇ ಹುಣಸೆ ಹಣ್ಣು ಸೇರಿಸ್ಕೋತೀನಿ ಅನ್ನೋದಾದರೆ ಇದೇ ಮಸಾಲೆಗೆ 1 ನಿಂಬೆಹಣ್ಣಿನ ಸೈಜಿನಷ್ಟು ಹುಣಸೆ ಹಣ್ಣು ಸೇರಿಸ್ಕೊಂಡು ರುಬ್ಕೋಬಹುದು. ಈಗ ನೋಡ್ಬೋದು ಮಸಾಲೆ ನುಣ್ಣಗಾಗಿದೆ. ನಾನಿಲ್ಲಿ ಸೆಪ್ರೇಟ್ ಆಗಿ ಹುಣಸೆ ಹಣ್ಣಿನ ರಸ ಮಾಡಿಕೊಂಡು ಅದನ್ನು ಮಸಾಲೆಗೆ ಹಾಕೋತಾ ಇದ್ದೀನಿ. 1 ನಿಂಬೆಹಣ್ಣಿನ ಸೈಜ್ನಷ್ಟು ಹುಣಸೆ ಹಣ್ಣು ತೊಗೊಂಡು ಅದು ಮುಳುಗುವಷ್ಟು ನೀರು ಹಾಕಿ ಅದನ್ನು ಸೈಡಿಗೆ ಎತ್ತಿಟ್ಕೋತೀನಿ. ಈಗ ಸಾರು ಮಾಡೋಣ. ಆದಷ್ಟು ಅಗಲವಾದ ಪಾತ್ರೆ ತಗೊಳ್ಳಿ. ನಾನಿಲ್ಲಿ ಮಣ್ಣಿನ ಮಡಿಕೆ ಯೂಸ್ ಮಾಡ್ತಾ ಇರೋದ್ರಿಂದ ಮೊದಲಿಗೆ ಪಾತ್ರೆಗೆ ರುಬ್ಕೊಂಡಿರುವಂಥ ಮಸಾಲೆ ಹಾಕಿ ಅದಕ್ಕೆ ಬೇಕಾದಷ್ಟು ನೀರು ಸೇರಿಸ್ಕೊಂಡು ಆಮೇಲೆ ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇದರಿಂದ ಮಡಿಕೆ ಕ್ರ್ಯಾಕ್ ಬೀಳಲ್ಲ. ನೆನೆಸಿಟ್ಕೊಂಡಿರುವಂತಹ ಹುಳಿ ಸೇರಿಸ್ಕೊಂಡು ಬೇಕಾದಷ್ಟು ಉಪ್ಪು ಹಾಗೆ ನೀರು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಸಾಲೆ ಕುದಿಯೋದಕ್ಕೆ ಶುರು ಆದಾಗ ನಾವಿಲ್ಲಿ ಕಟ್ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊ, ಮೆಣಸು ಹಾಗೆ ಶುಂಠಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಈಗ ನೋಡ್ಬೋದು ಮಸಾಲೆ ಕಲರ್ ಚೇಂಜ್ ಆಗಿದೆ ಹಾಗೂ ಎಣ್ಣೆ ಬಿಟ್ಕೊಂಡಿದೆ. ನಾನೀಗ ಕಟ್ ಮಾಡಿಟ್ಕೊಂಡಿರುವಂತಹ ಮೀನನ್ನ ಮಸಾಲೆಗೆ ಸೇರಿಸ್ಕೊತಾ ಇದ್ದೀನಿ. ಪಾತ್ರೆಗೆ ಸೌಟ್ ಹಾಕೋದ್ರಿಂದ ಮೀನು ಹುಡಿ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಪಾತ್ರೆಯನ್ನು 2 ಕಡೆಯಿಂದ ಹಿಡ್ಕೊಂಡು ಈ ರೀತಿ ಮಿಕ್ಸ್ ಮಾಡಬೇಕಾಗತ್ತೆ. ಇದನ್ನು ಮತ್ತೆ ಒಂದು 10 ನಿಮಿಷದಷ್ಟು ಮುಚ್ಚಿಟ್ಟು ಬೇಯೋದಕ್ಕೆ ಬಿಟ್ಟರೆ ಬಂಗಡೆ ಮೀನಿನ ಸಾರು ಸವಿಯಲು ಸಿದ್ಧ.
ನೀವು ಇಷ್ಟೊತ್ತು ತನಕ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾಪಿ ಈಟಿಂಗ್.